ಬಿಜೆಪಿಯಲ್ಲಿ ರಾಜ್ಯಾಧ್ಯಕ್ಷ ಸ್ಥಾನದ ಆಯ್ಕೆ ಗೊಂದಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಗೊಂದಲ ನಿವಾರಣೆಗೆ ಸಂಘ ಪರಿವಾರದ ಎಂಟ್ರಿ ಆಗಿದೆ. ಬಿಜೆಪಿಯಲ್ಲಿ ರಾಜ್ಯಾಧ್ಯಕ್ಷ ಸ್ಥಾನದ ಆಯ್ಕೆಯಲ್ಲಿ ನಡೀತಾ ಇರುವಂತಹ ಗೊಂದಲಕ್ಕೆ ಸಂಬಂಧಪಟ್ಟಂತೆ ಈ ಗೊಂದಲ ನಿವಾರಣೆಗೆ ಸಂಘ ಪರಿವಾರದ ಎಂಟ್ರಿ ಆಗಿದೆ. ಮಧ್ಯಾಹ್ನ ಆರ್ಎಸ್ಎಸ್ ಮುಖಂಡರ ಮಧ್ಯಸ್ಥಿಕೆಯಲ್ಲಿ ಸಭೆ ನಡೆಯಲಿದೆ. ಸಿಆರ್ ಮುಕುಂದ್, ವಿ ನಾಗರಾಜು ನೇತೃತ್ವದಲ್ಲಿ ಸಭೆ ನಡೆಯಲಿದೆ. ಮೀಟಿಂಗ್ಗೆ ಬಿಜೆಪಿಯ 12ರಿಂದ 15 ನಾಯಕರಿಗೆ ಬುಲಾವ್ ಕೂಡ ನೀಡಲಾಗಿದೆ. ಗೊಂದಲ ಬಗೆಹರಿಸಲು ಆರ್ಎಸ್ಎಸ್ ಕಸರತ್ತನ್ನ ಪಡ್ತಾ ಇದೆ. ಈ ಹಿನ್ನೆಲೆಯಲ್ಲಿ ಆರ್ಎಸ್ಎಸ್ ಮುಖಂಡರು ಮಧ್ಯಸ್ಥಿಕೆಯನ್ನು ವಹಿಸ್ತಾ ಇದ್ದಾರೆ. ಇವರ ಮಧ್ಯಸ್ಥಿಕೆಯಲ್ಲಿ ಒಂದು ಸಭೆ ಕೂಡ ನಡೆಯಲಿದೆ. ಇಂದು ಮಧ್ಯಾಹ್ನ ಆರ್ಎಸ್ಎಸ್ ಮುಖಂಡರ ಮಧ್ಯಸ್ಥಿಕೆಯಲ್ಲಿ ಸಭೆ ನಡೀತಾ ಇದೆ. ಇನ್ನು ಈ ಸಭೆಯಲ್ಲಿ ಸಿಆರ್ ಮುಕುಂದ್ ಹಾಗೂ ವಿ ನಾಗರಾಜು ಅವರು ನೇತೃತ್ವವನ್ನು ವಹಿಸಲಿದ್ದಾರೆ. ಮೀಟಿಂಗ್ಗೆ ಬಿಜೆಪಿಯ 12ರಿಂದ 15 ನಾಯಕರಿಗೆ ಬುಲಾವ್ ಕೂಡ ನೀಡಲಾಗಿದೆ. ಗೊಂದಲವನ್ನ ಬಗೆಹರಿಸೋದಕ್ಕೆ ಆರ್ಎಸ್ಎಸ್ನಿಂದ ಕಸರತ್ತನ್ನ ಮಾಡಲಾಗ್ತಾ ಇದೆ. ಇನ್ನು ಬಿಜೆಪಿಯಲ್ಲಿ ರಾಜ್ಯಾಧ್ಯಕ್ಷ ಸ್ಥಾನದ ಆಯ್ಕೆ ಗೊಂದಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈ ಗೊಂದಲ ನಿವಾರಣೆಗೆ ಸಂಘ ಪರಿವಾರದವರು ಎಂಟ್ರಿ ಆಗಿರುವಂಥದ್ದು. ವಿಜಯೇಂದ್ರ ಅವರ ವಿರುದ್ಧ ಅಸಮಾಧಾನ ಕೇಳಿ ಬರ್ತಾ ಇದೆ. ಹೀಗಾಗಿ ಆರ್ಎಸ್ಎಸ್ ಎಂಟ್ರಿ ಕೊಟ್ಟಿದೆ. ಈ ಕುರಿತಂತೆ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಜನಾರ್ದನ್ ಹೆಬ್ಬಾರ್. ಎಸ್ ಜನಾರ್ದನ್, ಈ ಬಿಜೆಪಿಯಲ್ಲಿ ಈ ರಾಜ್ಯಾಧ್ಯಕ್ಷ ಸ್ಥಾನದ ಆಯ್ಕೆಯ ವಿಚಾರದಲ್ಲಿ ನಡೀತಾ ಇರುವಂತಹ ಗೊಂದಲಕ್ಕೆ ಈಗ ಆರ್ಎಸ್ಎಸ್ ಎಂಟ್ರಿ ಕೊಟ್ಟಿರುವಂಥದ್ದು. ಸಭೆ ಕೂಡ ನಡೆಯಲಿದೆ ಇಂದು ಮಧ್ಯಾಹ್ನ. ಸೊ ಯಾರೆಲ್ಲ ಸಭೆಯಲ್ಲಿ ಭಾಗಿಯಾಗಲಿದ್ದಾರೆ, ಏನೆಲ್ಲ ಚರ್ಚೆ ಆಗುತ್ತೆ, ಈ ಕುರಿತಂತೆ ಹೆಚ್ಚಿನ ಡೀಟೇಲ್ಸ್. ಸಿಂಚನ, ಇವತ್ತಿನ ಸಭೆಯಲ್ಲಿ ಬಹಳ ಪ್ರಮುಖವಾಗಿ ಕೋರ್ ಕಮಿಟಿಯ ಸದಸ್ಯರು, ಬಿಜೆಪಿಯ ಪ್ರಮುಖರೆಲ್ಲರೂ ಕೂಡ ಪಾಲ್ಗೊಳ್ತಾರೆ. ಬಹಳ ವಿಶೇಷ ಏನಂತಂದ್ರೆ ಬಿಜೆಪಿಯ ರಾಜ್ಯಾಧ್ಯಕ್ಷರ ವಿಚಾರವಾಗಿ ಸಾಕಷ್ಟು ಗೊಂದಲ ಇದೆ. ಪಕ್ಷದಲ್ಲಿಯೇ ಒಂದಷ್ಟು ಅಸಮಾಧಾನಗಳಿದಾವೆ. ಇದೆಲ್ಲವನ್ನ ಪರಿಹರಿಸೋದಕ್ಕೆ ಈಗ ಆರ್ಎಸ್ಎಸ್ ಎಂಟ್ರಿ ಆಗಿದೆ. ಅಂದ್ರೆ ಕೂರ್ಸಿ ಮಾತನಾಡಿ ಒಂದಷ್ಟು ಬೇಡಿಕೆಗಳಿದಾವೆ. ಎಲ್ರದ್ದು ರಾಜ್ಯಾಧ್ಯಕ್ಷರ ಬದಲಾವಣೆ ವಿಚಾರ ಕೇಳ್ತಾ ಇದೆ. ಇದೆಲ್ಲವನ್ನ ಸರಿಪಡಿಸಬೇಕು ಅಂತಂದ್ರೆ ಎಲ್ಲರನ್ನ ಕೂರಿಸಿ ಮಾತನಾಡಿಸಬೇಕು ಅಂತ ಹೇಳಿ ತೀರ್ಮಾನವನ್ನು ಮಾಡಿದೆ. ಹೈಕಮಾಂಡ್ ಸಹಿತ ಈ ವಿಚಾರದಲ್ಲಿ ಸೂಚನೆಯನ್ನ ನೀಡಿದೆ ಅನ್ನೋ ಮಾಹಿತಿ ಇದೆ. ಹೀಗಾಗಿ ಇವತ್ತು ಇವ್ರನ್ನೆಲ್ಲರನ್ನೂ ಕೂಡ ಕರೆಸಿ ಮೀಟಿಂಗ್ ಮಾಡುವಂತ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಮಧ್ಯಾಹ್ನ 1:30-2 ಗಂಟೆ ಅಷ್ಟೊತ್ತಿಗೆ ಇವತ್ತು ಸಭೆ ನಡೆಯಲಿಕ್ಕಿದೆ. ಸಭೆಯ ನಂತರದಲ್ಲಿ ಎಲ್ಲ ವಿಚಾರಗಳು ಕೂಡ ತಿಳಿ ಆಗುವಂತ ಒಂದು ವಿಶ್ವಾಸವನ್ನ ಬಿಜೆಪಿ ನಾಯಕರು ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ. ಮಧ್ಯಾಹ್ನ ಮೀಟಿಂಗ್ ಮುಗಿದ ನಂತರದಲ್ಲಿ ಕೆಲ ಪ್ರಮುಖರು ಮಾಧ್ಯಮ ಜೊತೆ ಕೂಡ ಮಾತನಾಡುವ ಸಾಧ್ಯತೆ ಇದೆ. ಸಿಂಚನ, ಥ್ಯಾಂಕ್ ಯು ಜನಾರ್ದನ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.